ರಿಟೇಲ್ ಇನ್ವೆಸ್ಟರ್ಸ್ಗೆ ಸುಮಾರು 30 ಲಕ್ಷ ಕೋಟಿ ಹಾನಿಯನ್ನು ಉಂಟು ಮಾಡಿದ್ದಾರೆ. ಜನಸಾಮಾನ್ಯರಿಗೆ ಇದರಿಂದ ತುಂಬಾ ಲಾಸ್ ಆಗಿದೆ. ಅದಾನಿ ಅಂಬಾನಿ ಅವರಿಗೆ ಇದರಿಂದ ಸಹಾಯ ಆಗಿದೆ. ಮೋದಿ ಮತ್ತೆ ಅಮಿತ್ ಶಾ ಅವರು ಹೇಳಿದ್ದು ಇನ್ವೆಸ್ಟ್ ಮಾಡಿ ಅಂತ, ಟ್ರೇಡ್ ಮಾಡಿ ಅಂತ ಹೇಳಲಿಲ್ಲ. ಈ ಮ್ಯಾನುಪುಲೇಷನ್ ಅಲ್ಲಿ ಏನೂ ಹುರುಳಿಲ್ಲ. ನಮಸ್ಕಾರ ವೀಕ್ಷಕರೇ. ಇತ್ತೀಚಿನ ಎಲೆಕ್ಷನ್ ರಿಸಲ್ಟ್ ಸ್ಕ್ಯಾಮ್, ರಾಹುಲ್ ಗಾಂಧಿ ಅವರು ಏನು ಮೋದಿಯವರ ಬಗ್ಗೆ ಆರೋಪ ಮಾಡಿದ್ದಾರೆ, ಆ ವಿಚಾರವಾಗಿ ಒಂದು 4 ಸ್ಟಾಕ್ ಮಾರ್ಕೆಟ್ ವಿಚಾರವನ್ನು ಗಮನಿಸೋಣ. ಮೊದಲಿಗೆ ರಾಹುಲ್ ಗಾಂಧಿಯವರ ಆರೋಪ ಏನು ಅಂತ ನೋಡೋಣ. ಅವ್ರು ಹೇಳ್ತಾರೆ, ಮೋದಿ ಮತ್ತು ಅಮಿತ್ ಶಾ ಅವರು ಸ್ಪೆಸಿಫಿಕ್ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಅವರು ಕೊಟ್ಟು ರಿಟೇಲ್ ಇನ್ವೆಸ್ಟರ್ಸ್ಗೆ ಸುಮಾರು 30 ಲಕ್ಷ ಕೋಟಿ ಹಾನಿಯನ್ನು ಉಂಟು ಮಾಡಿದ್ದಾರೆ ಅಂತ ಅವರು ನೇರ ಆರೋಪವನ್ನು ಮಾಡಿದ್ದಾರೆ. ಅವ್ರು ಹೇಳೋದು, ಮೋದಿ ಅಮಿತ್ ಶಾ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ, ಬಿಫೋರ್ ಜೂನ್ 4 ನೀವು ಎಷ್ಟು ಬೇಕೋ ಶೇರ್ಸನ್ನು ಬೈ ಮಾಡಿ, 4ನೇ ತಾರೀಕು ಶೂಟಪ್ ಆಗುತ್ತೆ ಅಂತ ಹೇಳಿದರು. ಆದರೆ 4ನೇ ತಾರೀಕು ಎಲೆಕ್ಷನ್ ರಿಸಲ್ಟ್ಸ್ ದಿನ ಅದು ಫುಲ್ ಕ್ರ್ಯಾಶ್ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ಇದರಿಂದ ತುಂಬ ಲಾಸ್ ಆಗಿದೆ. ಮತ್ತು ಬಿಗ್ ಪ್ಲೇಯರ್ಸ್ ಅಂದರೆ ಮೋದಿಯವರ ಏನು FII ಕೌಂಟರ್ ಪಾರ್ಟ್ಸ್ ಇದ್ದಾರೆ ಅಥವಾ ಅದಾನಿ ಅಂಬಾನಿ ಅವರಿಗೆ ಇದರಿಂದ ಸಹಾಯ ಆಗಿದೆ ಅಂತ ಅವರ ತಾತ್ಪರ್ಯ. ಇದನ್ನು ನಾವು ಹಂತ ಹಂತವಾಗಿ ಗಮನಿಸೋಣ. ಮೊದಲಿಗೆ ಸ್ಟಾಕ್ ಮಾರ್ಕೆಟ್ಸ್ ಅಂದರೆ ಅದು ಯಾವ ರೀತಿ ಫಂಕ್ಷನ್ ಆಗುತ್ತೆ ಅಂತಂದರೆ, ಇವಾಗ ಸಾಮಾನ್ಯವಾಗಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, NSE BSE ಅಂತ ಸುಮಾರು 10,000 ಕಂಪ್ನಿ ಲಿಸ್ಟೆಡಲ್ಲಿದೆ. ಅದಕ್ಕೆ ಇಂಡೆಕ್ಸ್ ಅಂತ ನಿಫ್ಟಿ 50 ಅಂತಂದರೆ 10,000 ಕಂಪ್ನಿಯನ್ನು ನಾವು ನೋಡಿ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದು ನೋಡೋಕ್ಕಾಗಲ್ಲ. ಅದಕ್ಕೆ ಸೂಚ್ಯಂಕ ಇಂಡೆಕ್ಸ್ ಅಂತ ಕರೀತಾರೆ. ಆ ಇಂಡೆಕ್ಸು ಇವಾಗ ಪ್ರತಿಯೊಂದು ಸೆಕ್ಟರಲ್ಲೂ ಟ್ರೆಂಡ್ ಸೆಟ್ಟರ್ ಇರುತ್ತೆ. ಇವಾಗ ಸಾಫ್ಟ್ವೇರಲ್ಲಿ ಇನ್ಫೋಸಿಸ್, ವಿಪ್ರೋ, TCS, ಅದೇ ಥರ ಫಾರ್ಮಾ ಸೆಕ್ಟರಲ್ಲಿ ಸನ್ ಫಾರ್ಮಾ, ಈ ಥರ ಒಂದೊಂದು ಲಾರ್ಜ್ ಕ್ಯಾಪ್ ಸ್ಟಾಕ್ಸನ್ನು ಟ್ರೆಂಡ್ ಸೆಟ್ಟರ್ಸ್ ಆಗಿ ತೊಗೊಂಡು ಆ 50 ಶೇರನ್ನು ಸೂಚ್ಯಂಕ ಅಂದರೆ ಓವರಾಲ್ ವೆಯ್ಟೇಜ್ ತೊಗೋತಾರೆ. ಇವಾಗ 100 ರೂಪಾಯಿ ಎಕಾನಮಿ ಇದ್ದರೆ ಅದರಲ್ಲಿ 2 ರೂಪಾಯಿ ಸಾಫ್ಟ್ವೇರಿಂದ ಬರುತ್ತೆ, 5 ರೂಪಾಯಿ ಬ್ಯಾಂಕ್ಸಿಂದ ಬರುತ್ತೆ, 4 ರೂಪಾಯಿ ಪೇಂಟ್ಸ್ ಸೆಕ್ಟರಿಂದ ಬರುತ್ತೆ. ಅವಾಗ ಅಷ್ಟೇ ವೆಯ್ಟೇಜನ್ನು ಕೊಟ್ಟು, ತೂಕ ಕೊಟ್ಟು ಆ ಒಂದು ಇಂಡೆಕ್ಸನ್ನು ರೆಡಿ ಮಾಡಿ, ಹೇಗೆ ನಾವು ಮನೆಯಲ್ಲಿ ಅಡುಗೆ ಮಾಡುವಾಗ 2 ಅಗಳನ್ನು ನೋಡಿ ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡ್ತೀವೋ, ಅದೇ ರೀತಿ ಈ ನಿಫ್ಟಿ ಫಂಕ್ಷನ್ ಆಗುತ್ತೆ. ಅಲ್ಲಿ ನಿಫ್ಟಿ ಮೇಲೆ ಹೋದರೆ ಓವರಾಲ್ ಮಾರ್ಕೆಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಅರ್ಥ. ಅದೇ ರೀತಿ ಇವಾಗ ಯಾವುದೇ ಒಂದು ಗೌರ್ಮೆಂಟ್ ಬರಲಿ, ಅವರು ಅಭಿವೃದ್ಧಿ ಮಾಡಿದಾರಾ ಇಲ್ವಾ ಅನ್ನೋಕ್ಕೆ ಇದು ಮಿರರ್, ಕನ್ನಡಿ ಅಂತೆ ಕಾಣಿಸುತ್ತೆ. ಇವಾಗ ಯಾರೋ ಮೋದಿ ಗೌರ್ಮೆಂಟ್ ಅವರು ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ದೀವಿ, ಮೂಲಭೂತ ಸೌಕರ್ಯ ಕೊಟ್ಟಿದ್ದೀವಿ ಅಂತಂದರೆ, ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ಸು ಲಾಸ್ಟ್ 10 ವರ್ಷದಲ್ಲಿ ಅದು ಗ್ರೋ ಆಗಿದೆಯಾ ಇಲ್ವಾ ಅನ್ನೋದೇ ಇದನ್ನು ಸೂಚಿಸುತ್ತೆ. ಅದನ್ನು ಯಾರೂ ಇವತ್ತಿನ ಒಂದು ಸಮಾಜದಲ್ಲಿ ವಿ ಆರ್ ಲಿವಿಂಗ್ ಇನ್ ಡೇಟಾ ಡ್ರಿವನ್ ಇಂಡಸ್ಟ್ರಿ. ಇವತ್ತು ಯಾರೂ ಸುಳ್ಳು ಹೇಳಲಿಕ್ಕಾಗೋದಿಲ್ಲ. ಯಾರಾದರೂ ಒಂದು ಗೌರ್ಮೆಂಟ್ ಬಗ್ಗೆ ಅಲಿಗೇಷನ್ ಮಾಡಿದಾಗ ಅದು ನಿಜಾನ ಸುಳ್ಳ ಅನ್ನೋಕ್ಕೆ ನಾವು ಹೋಗಿ ಮತ್ತೆ ಶೇರ್ ಮಾರ್ಕೆಟಲ್ಲಿ ಯಾವ್ಯಾವ ಸೆಕ್ಟರಲ್ಲಿ ಯಾವ್ಯಾವ ಶೇರ್ಸು ಅದು ಗ್ರೋ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಲಾಸ್ಟ್ 10 ವರ್ಷದಲ್ಲಿ, ಈ ಅಂಶವನ್ನು ಗಮನಿಸಬೇಕಾಗುತ್ತೆ. ಇದು ಮೊದಲನೇ ಅಂಶ. ಯಾಕಂದರೆ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಮೋದಿ ಗೌರ್ಮೆಂಟು, ಮೋದಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ದು 2013 ಆವಾಗ 6,000 ಇತ್ತು ನಿಫ್ಟಿ ಇಂಡೆಕ್ಸು. ಇವತ್ತು 24,000 ಆಗಿದೆ. ಅಂದರೆ 400% ಗ್ರೋತ್ ಕಂಡಿದೆ. ಇವಾಗ ನಾವು ಸಾಮಾನ್ಯವಾಗಿ 5 ಟ್ರಿಲಿಯನ್ ನಮ್ಮ ಸ್ಟಾಕ್ ಮಾರ್ಕೆಟು ಏಪ್ರಿಲ್ 2024 ಅದು ಕ್ರಾಸ್ ಆಯಿತು, ಬೀಟ್ ಆಯಿತು, ನ್ಯೂ ರೆಕಾರ್ಡ್ ಹೈ. ಅಂದರೆ ನಿಫ್ಟಿ ಇಂಡೆಕ್ಸ್ ಎಷ್ಟಿರುತ್ತೆ ಅಂತಂದರೆ, ಬರೀ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಇರೋದ್ರಿಂದ ನಿಫ್ಟಿಯಲ್ಲಿ 10,000 ಕಂಪ್ನಿಯಲ್ಲಿ ನಾವು ನಿಫ್ಟಿನ ಸರಿಸುಮಾರು 30-40% ಅಂತ ಇಟ್ಕೊಂಡ್ರೆ ಅರೌಂಡ್ $3 ಟ್ರಿಲಿಯನ್ US ಬರೀ ನಿಫ್ಟಿ 50ಇಂದನೇ ಬರುತ್ತೆ. ಹಾಗಾಗಿ 1% ನಾವು ಏರುಪೇರು ಮಾಡಬೇಕಾದ್ರೆ $30-40 ಬಿಲಿಯನ್ ದುಡ್ಡಿದ್ದವ್ರು ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ. ಅದೆಲ್ಲ ಸಾಮಾನ್ಯವಾಗಿ ಯಾವುದು ಅಷ್ಟು ಸುಲಭವಾಗಿ ಮ್ಯಾನುಪುಲೇಟ್ ಮಾಡಲಿಕ್ಕಾಗಲ್ಲ. ಇನ್ನು ರಾಹುಲ್ ಗಾಂಧಿಯವರು ಹೇಳ್ತಾರೆ, ಇದರಿಂದ ಸುಮಾರು 5 ಕೋಟಿ ಇನ್ವೆಸ್ಟರ್ಸ್ಗೆ ನಷ್ಟ ಆಗಿದೆ ಅಂತ. ಇಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರು ಹೇಳಿದ್ದು ಇನ್ವೆಸ್ಟ್ ಮಾಡಿ ಅಂತ, ಟ್ರೇಡ್ ಮಾಡಿ ಅಂತ ಹೇಳಲಿಲ್ಲ. ಅದಕ್ಕೆ ಯಾವತ್ತೂ ಕೂಡ ಒಬ್ಬರು ಇನ್ವೆಸ್ಟರ್ಸು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಅದನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು.
ಹಾಗಾಗಿ ಇದಕ್ಕೆ ಎಜುಕೇಷನ್ ಕೂಡ ಮುಖ್ಯ ಆಗುತ್ತೆ. ನಾವು ಇನ್ವೆಸ್ಟರ್ಸ್ ಆದರೆ ಸ್ಟಾಕ್ ಮಾರ್ಕೆಟಲ್ಲಿ 90% ಇನ್ವೆಸ್ಟರ್ಸ್ ಯಾವತ್ತೂ ದುಡ್ಡು ಮಾಡ್ತಾರೆ. ಅದೇ ಟ್ರೇಡರ್ಸು 90% ಅದು ಗ್ಯಾಂಬ್ಲಿಂಗ್ ಥರ, ಬೆಳಿಗ್ಗೆ ಹಾಕಿ ಸಂಜೆ ತೆಗೆಯೋದು, ಆ ರೀತಿ ವರ್ಕ್ ಆಗೋದಿಲ್ಲ. ಅದೇ ರೀತಿ ಮತ್ತೆ ನಾವು ಸ್ಟಾಕ್ ಮಾರ್ಕೆಟನ್ನು ಮ್ಯಾನುಪುಲೇಟ್ ಮಾಡೋಕ್ಕಾಗುತ್ತಾ ಅಂತಂದರೆ, ಈಗ ಲಾರ್ಜ್ ಕ್ಯಾಪ್ ಸ್ಟಾಕ್ಸನ್ನೇ ನಿಫ್ಟಿ 50ಯಲ್ಲಿ ಇಡೋದು, ಅಂದರೆ ಮಾರ್ಕೆಟ್ ಕ್ಯಾಪ್ 1.5 ಲಕ್ಷ ಕೋಟಿಗಿಂತ ಜಾಸ್ತಿ ಇರೋದು. ಇವಾಗ TCS, ಇನ್ಫೋಸಿಸು ಇವೆಲ್ಲ ನೋಡಿದ್ರೆ 10 ಲಕ್ಷ ಕೋಟಿ, 20 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋ ಕಂಪನಿಗಳನ್ನು, ಈ ಎಲ್ಲ ಮಾರ್ಕೆಟ್ ಕ್ಯಾಪನ್ನು ನಾವು 50 ಕಂಪ್ನಿನ ಟೋಟಲ್ ಮಾಡಿ ಅದರಲ್ಲಿ 1% ನಾವು ಅಪ್ಪು ಡೌನು ಮಾಡಬೇಕಾದ್ರೆ ಸಾಮಾನ್ಯವಾಗಿ 30ರಿಂದ 40 US ಬಿಲಿಯನ್ ಡಾಲರ್ಸ್ ಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ಒಬ್ಬರು ಇಬ್ಬರು ಕೈಯಲ್ಲಿ ಸಾಧ್ಯ ಇಲ್ಲ. ಇದಕ್ಕೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಮ್ಯಾನುಪುಲೇಷನ್ನು ಯಾವುದೇ ಒಂದು ವ್ಯಕ್ತಿ ಅಥವಾ ಅವ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ ಶೇರ್ ಮಾರ್ಕೆಟ್. ಯಾಕಂದರೆ ನಾವು ಪ್ರತಿನಿತ್ಯ ನಾವು ಏನೇ ಕೆಲಸ ಮಾಡ್ಬೋದು ಅಥವಾ ಬಿಸ್ನೆಸ್ ಮಾಡ್ಬೋದು, ಯಾವ ಸರ್ಕಾರ ಬಂದರೂ ಕೂಡ ಅದು ಮುಂದುವರಿತಾ ಹೋಗ್ತಾನೆ ಇರುತ್ತೆ. ಆದರೆ ಇಲ್ಲಿ ವರ್ಷಕ್ಕೆ ಒಂದು 7-8 ಬಾರಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ಬೋದು, ಅವರು ರೀಬ್ಯಾಲೆನ್ಸ್ ಮಾಡ್ತಾರೆ ಪೋರ್ಟ್ಫೋಲಿಯೋನ. ಯಾವುದನ್ನ ದೊಡ್ಡ ನ್ಯೂಸ್ ಅಪ್ಡೇಟ್ಸು, ಪಾಲಿಸಿ ಚೇಂಜಸ್ಸು ಅದೆಲ್ಲ ಆದಾಗ ಅವರು ರೀಬ್ಯಾಲೆನ್ಸ್ ಮಾಡಿ ಅವ್ರ ಸೆಕ್ಟರ್ಸನ್ನು, ಫಾರ್ಮಾ ಸೆಕ್ಟರಲ್ಲಿರೋ ಸ್ಟಾಕ್ಸನ್ನು IT ಹಾಕೋದು. ಇವಾಗ ಫಾರ್ ಎಕ್ಸಾಂಪಲ್ ಲಾಸ್ಟ್ 2 ವರ್ಷದಿಂದ IT ಸ್ಟಾಕ್ಸ್ ಎಲ್ಲ ಸ್ವಲ್ಪ ಸ್ಲೋ ಡೌನ್ ಇದೆ. US ಫೆಡ್ ರೇಟ್ಸು ಕಮ್ಮಿ ಆಗಿದ ತಕ್ಷಣ IT ಸ್ಟಾಕ್ಸ್ ಎಲ್ಲ ಶೂಟಪ್ ಆಗುತ್ತೆ. ಆ ರೀತಿ ಅವರು ಗೌರ್ಮೆಂಟ್ ಇವಾಗ ಇಲ್ಲಿ ಬರೋದು ಹಂಗೆ ಪಾರ್ಲಿಮೆಂಟ್ ಆಗತ್ತೆ ಅಥವಾ ಏನಾಗತ್ತೆ ಅನ್ನೋದನ್ನು ನೋಡಿಕೊಂಡು ರೀಸ್ಟ್ರಕ್ಚರ್ ಮಾಡೋಣ ಅನ್ನೋದಕ್ಕೆ ಲಾಸ್ಟ್ ಒಂದು 2-3 ವಾರದಿಂದ ಸ್ವಲ್ಪ ಸೆಲ್ ಆಫ್ ಮಾಡಿ ಅದನ್ನು ರೀಸ್ಟ್ರಕ್ಚರ್ ಮಾಡಿದ್ದಾರೆ. ಅದಕ್ಕೆ ನಾವು ಲಾಸ್ಟ್ 1 ವಾರದ ಟ್ರೆಂಡನ್ನು ನೋಡಿಕೊಂಡ್ರೆ 2-3 ದಿವಸದ ಹಿಂದಿನಿಂದ 3%, 2% ಮಾರ್ಕೆಟ್ ಮೇಲೋಯ್ತು. 4ನೇ ತಾರೀಕು 5% ಕೆಳಗೆ ಬಿತ್ತು. ಮತ್ತು ಲಾಸ್ಟ್ 3 ದಿವಸದಿಂದ ಪ್ರತಿನಿತ್ಯ 2%, 3% ಮೇಲೆ ಹೋಗ್ತಾ ಇದೆ. ಅಂದರೆ ಒಂದು ವಾರದ ಕೆಳಗೆ ಹೇಗೆ 22,200 ಲೆವೆಲ್ಸಲ್ಲಿತ್ತೋ ಇವತ್ತು ಮತ್ತೆ 23,300 ಲೆವೆಲ್ಸ್ಗೆ ವಾಪಸ್ ಬಂದಿದೆ. ಇಲ್ಲಿ 70 ವರ್ಷದಿಂದ ಏನೂ ಅಭಿವೃದ್ಧಿ ಕಾಣಲಿಲ್ಲ. ಆದರೆ ಒಂದೇ ದಿವಸದಲ್ಲಿ ಎಲ್ಲರಿಗೂ ಲಾಭ ಬರಬೇಕು ಅನ್ನೋ ಈ ಎಕ್ಸ್ಪೆಕ್ಟೇಷನ್ನು ಇದು ಸಾಧು ಅಲ್ಲ. ಅವ್ರು ಮೋದಿ ಮತ್ತು ಅಮಿತ್ ಶಾ ಅವ್ರು ಹೇಳಿದ್ದು ಇನ್ವೆಸ್ಟ್ ಮಾಡಿ ಅಂತ, ಟ್ರೇಡಿಂಗ್ ಮಾಡಿ ಅಂತ ಅವ್ರು ಹೇಳಿಲ್ಲ. ಅದೇ ರೀತಿ ನಾವು ಅವರಿಗೂ ಕೌಂಟರ್ ಆರ್ಗ್ಯುಮೆಂಟ್ ಏನು ಹೇಳ್ಬೋದು ಅಂತಂದರೆ, ಇದನ್ನು ಯಾಕಂದರೆ ಇದು ಸಾಮಾನ್ಯ ಜನಕ್ಕೆ ಈ ರೀತಿ ಸೆಲ್ಲಿಂಗ್ ಮಾಡೋದು, ಸ್ಟಾಕ್ ಮಾರ್ಕೆಟನ್ನು 2-3% ಮ್ಯಾನುಪುಲೇಟ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿರೋದೇ 2 ಪ್ಲೇಯರ್ಸು, ಇಲ್ಲ BJP ಇಲ್ಲ ಕಾಂಗ್ರೆಸ್ಸು. BJP ಅವ್ರ ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿ ಅದು ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳೋದು, ಇದು ನಾವು ರಾಹುಲ್ ಗಾಂಧಿ ಅವ್ರ ಟೀಮೇ ಯಾಕೆ ಮಾಡಿಸಿರಬಾರ್ದು ಅಂತ ಕೂಡ ನಾವು ಕೇಳ್ಬೋದು. ಯಾಕಂದರೆ ಇರೋದೇ 2, ಅವ್ರಿಗೂ ಕೂಡ ಫಾರಿನ್ ಇನ್ವೆಸ್ಟರ್ಸ್ ಹತ್ರ ಲಿಂಕ್ ಇರುತ್ತೆ. ಅದು ಯಾಕೆ ಆಗಿರಬಾರ್ದು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಅದೇ ರೀತಿ ಅಥವಾ ಇದು ಮೋದಿಯವರೇ ಈ ಕ್ರ್ಯಾಶಿಗೆ ಕಾರಣ ಅಂತ ಹೇಳಿದ್ರೆ, ರಿಟೇಲ್ ಇನ್ವೆಸ್ಟರ್ಸ್ಗೆ ಬೈ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟರು. ಇವಾಗ ಒಂದು ಸೈಟ್ ಇರುತ್ತೆ, ಅದು 3 ಕೋಟಿದು ಒಂದಿನ 1 ಕೋಟಿಗೆ ಬಂದು ಮತ್ತೆ 3 ಕೋಟಿಗೆ ಹೋದರೆ 1 ಕೋಟಿ ಬಂದಾಗ ಬೈ ಮಾಡಿದವರೆಲ್ಲ ಅವ್ರಿಗೆ ಲಾಭ ಆಗುತ್ತೆ. ಹಾಗಾಗಿ ಈ ಮ್ಯಾನುಪುಲೇಷನಲ್ಲಿ ಏನೂ ಹುರುಳಿಲ್ಲ. ಇದು ಹಿಂದೆ 10 ವರ್ಷದ ಹಿಂದೆ ಎಲ್ಲ ಸ್ಟಾಕ್ಸ್ ಮ್ಯಾನುಪುಲೇಷನ್ ಎಲ್ಲ ಅವಾಗ ಫಿಸಿಕಲ್ ಶೇರ್ಸ್ ಎಲ್ಲ ಇತ್ತು, ಎಲ್ಲ ಮ್ಯಾನ್ಯುವಲ್ ಡೇಟಾ ಎಂಟ್ರಿ ಇದ್ದಾಗ ಆಗ್ತಿತ್ತು. ಈಗ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಬಂದಿದೆ ಮತ್ತು ಸೆಬಿ ರೆಗ್ಯುಲೇಷನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಯಾವುದೇ ಮ್ಯಾನುಪುಲೇಷನ್ ಕೂಡ ಅಷ್ಟು ಸುಲಭವಾಗಿ ಮಾಡೋಕ್ಕಾಗೋದಿಲ್ಲ. ಆದರೂ ಕೂಡ ಹೇಗೆ ಒಂದು ಪೊಲಿಟಿಷಿಯನ್ಸು ಅಥವಾ ಫಿಲಿಮ್ ಆ್ಯಕ್ಟರ್ಸ್ ಹೈಪ್ ಕ್ರಿಯೇಟ್ ಮಾಡ್ತಾರೋ ಒಂದೊಂದು ಸತಿ ಅದು ಸುಳ್ಳಾಗಿರುತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲೂ 0.01% ಮ್ಯಾನುಪುಲೇಷನ್ ಚಾನ್ಸಸ್ ಇದ್ದೇ ಇರುತ್ತೆ. ಅದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆಗಿ ಬೇರೆ ಬೇರೆ ಥರ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆದರೆ 99.99% ಇವತ್ತು ಡಿಜಿಟಲ್ ಮತ್ತು ಟ್ರಾನ್ಸ್ಫಾರ್ಮೇಷನ್ ಆಗಿರೋದ್ರಿಂದ ಮತ್ತು ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ಮ್ಯಾನುಪುಲೇಷನ್ ಸಾಧ್ಯ ಇಲ್ಲ.